ಕನ್ನಡಿ ಸಾಕ್ಷಿ ಅನ್ನೋ ವಿಚಾರ ಬಂದಾಗ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಆಪ್ತ, ಜಮೀರ್ ಅವರು ಆಪ್ತ, ಶಾಮ್ನೂರ್ ವೇದಮೂರ್ತಿ ಇರೋದು, ದೇವಕಿಶನ್ ಇರ್ಬೋದು, ಅಮರ್ ಪಾಷಾ ಇರ್ಬೋದು, ಮತ್ತೆ ರಾಜಸ್ಥಾನದ ಫೆಡ್ಲರ್ಗಳು 8 ಜನ ಬಂಧಿಸ್ತಾರೆ. ಇದರ ಸಹಚರರು, ಇದರಿಂದ ಬ್ಯಾಕ್ ಗ್ರೌಂಡ್ ಯಾರು ಇರೋದಂದ್ರೆ ಇಲ್ಲಿ ಎಸ್ ಮಲ್ಲಿಕಾರ್ಜುನ್ ಹೆಸರು ಬರ್ತಾ ಇದೆ, ಜಮೀರ್ ಅವ್ರ ಹೆಸರು ಬರ್ತಾ ಇದೆ. ಸೊ ಈ ರೀತಿಯಾಗಿ ರಾಜಕಾರಣಿಗಳ ಆಪ್ತ ವಲಯದಲ್ಲಿ ಅಂತ ಗುರುತಿಸ್ಕೊಂಡಿರೋ ಇಂಥದ್ರಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ಒಳನೆ ಎದ್ದು ಬೇದಿ ಮೇದಾಗ ನೋಡಿ ಪೇಪರ್ ಬಂದಿದೆ, ಪತ್ರಿಕೆಯಲ್ಲಿ ಬಂದಿದೆ, ನಾನು ಹೇಳ್ತಿದ್ದೀನಿ, ಪತ್ರಿಕೆಯಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ. ಆ ರೀತಿ ಆದಾಗ ನೀವು ನೋಡಿರ್ಬೋದು, ಮಹಾರಾಷ್ಟ್ರದಿಂದ ಬೆಂಗಳೂರು ಬಂದು ರೈಡ್ ಮಾಡ್ತಾರೆ ಅಂದಾಗ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಬಿಟ್ರಿ. ಇಲ್ಲಿ ಪೊಲೀಸ್ ಅಧಿಕಾರಿ ಯಾರು? ಆಲೂರಿಯ ರಾಮಕೃಷ್ಣ ರೆಡ್ಡಿನ ಕೊತ್ತೂರು ಠಾಣೆ, ಬಾಗ್ಲೂರು ಠಾಣೆಯಲ್ಲಿ ಶಬರೀಶ್ ಸಸ್ಪೆಂಡ್ ಮಾಡಿದ್ರು. ಅದೇ ರೀತಿ ಕೊತ್ತೂರಲ್ಲಿ ಚೇತನ್ ಕುಮಾರ್ ಸಸ್ಪೆಂಡ್ ಮಾಡಿದ್ರು. ಬರೀ ಪೊಲೀಸ್ ಅಧಿಕಾರಿಗಳನ್ನ ಇವರು ದಂಡ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋ ಯಕ್ಷ ಪ್ರಶ್ನೆ. ಇವತ್ತು ಏನಾಗ್ತಾ ಇದೆ, ಹೊರ ರಾಜ್ಯಗಳಿಂದ ಇವತ್ತು ಕಾಲೇಜುಗಳದ್ದು ಅಡ್ಮಿಷನ್ ಆಗಲಿ ಬರ್ಬೋದು. ಬಂದಾಗ ಏನ್ ಮಾಡ್ತಾ ಇದ್ದಾರೆ, ಕಾಲೇಜ್ ಸುತ್ತಮುತ್ತ ಇರೋಂತ ಸೊಲ್ಯೂಷನ್ ಇರ್ಬೋದು, ಏರ್ ಕಟಿಂಗ್ ಇರ್ಬೋದು, ಅಲ್ಲಿ ಫೇಶಿಯಲ್ಸ್ ಇರ್ಬೋದು, ನಾನಾ ರೀತಿ ಫ್ರೂಟ್ಸ್ ಅಂಗಡಿ ಇರ್ಬೋದು, ಸ್ಟಾಲ್ ಇರ್ಬೋದು, ಹೋಟೆಲ್ ಇರ್ಬೋದು, ಪಿಜಿಗಳು, ನಾನಾ ರೀತಿಯಾದ ಒಂದು ಹೊರ ರಾಜ್ಯಗಳ ಗುಂಪು ಕಟ್ಕೊಂತ ಇದ್ದಾರೆ. ಆ ಗುಂಪುಗಳನ್ನ ಸರಿಯಾಗಿ ಹೋಗಿ ಗುಪ್ತಚರ ಇಲಾಖೆಗಳು ಮಾಹಿತಿ ಪಡೆದಾಗ ಇಂಥದ್ದು ಕೆಲವೊಂದು ಕಡೆ ಅವಕಾಶ ಕಡಿವಾಣ ಹಾಕೋದು. ಯಾವ ರೀತಿ ಆಗ್ತದೆ ಅಂದ್ರೆ ಅಲ್ಲಿರೋಂತ ಎಲ್ಲ ಮಲಯಾಳೀಸ್ ಇರ್ಬೋದು, ಭಾಷೆ ಹಲವಾರು ಭಾಷೆಯ ಜನಗಳು, ಹೊರ ರಾಜ್ಯದ ಜನಗಳು ಅವರ ಭಾಷೆಯಲ್ಲಿ ಗುಂಪು ಕಟ್ಕೊಂಡು ಏನ್ ಮಾಡ್ತಾರೆ, ಪಾರ್ಟಿಗಳು, ರೇವ ಪಾರ್ಟಿಗಳು ಇಂಥದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಡ್ರಗ್ಸ್ ಮಾಫಿಯಾದಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಮತ್ತೊಂದು ರೀತಿಯಲ್ಲಿ ಇನ್ವಾಲ್ವ್ ಮಾಡಿ ಅವ್ರನ್ನ ವಿಡಿಯೋಗಳು ಮಾಡ್ಕೊಂಡು ಅದು ಬ್ಲಾಕ್ ಮೇಲ್ ಮಾಡ್ಕೊಂಡು ಇವತ್ತು ಸೂಸೈಡ್ ಮಾಡೋಂತ ಪರಿಸ್ಥಿತಿಗಳು ಹೋಗ್ತಾ ಇದಾವೆ. ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಸರ್ಕಾರ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದೇ ಸಮಸ್ಯೆ ಇಲ್ಲ, ಡ್ರಗ್ಸ್ ಸಮಸ್ಯೆ ಅಂತ ಒಂದೇ ಸಮಸ್ಯೆ ಹೇಳಕ್ ಬರಲ್ಲ. ಇಲ್ಲಿ ಇವತ್ತು ಮಹಿಳೆಯರು ಮಿಸ್ಸಿಂಗ್, 70,000 ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ, ಮಕ್ಕಳು ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸೈಬರ್ ಕ್ರೈಮ್ಗಳು ಆಗ್ತಾ ಇದಾವೆ ಹೆಚ್ಚು. ಇವತ್ತು ರಾಜ್ಯದಲ್ಲಿ ಸೈಬರ್ ಕ್ರೈಮ್ಗಳು ಹೆಚ್ಚು ಆಗ್ತಾ ಇದಾವೆ. ಇವತ್ತು ನಿರುದ್ಯೋಗ ತಾಂಡ ಆಗ್ತಾ ಇದೆ ರಾಜ್ಯದಲ್ಲಿ. ಇಂಟರ್ ಕನೆಕ್ಟೆಡ್ ಇದೆ ಅಂತ ಹೇಳಿ ಎಲ್ಲ ಕನೆಕ್ಟೆಡ್. ಇವಾಗ ಸೈಬರ್ ಕ್ರೈಮ್ ಆಕ್ಟ್ ನಡೀತಾ ಇದೆ, ಉದ್ಯೋಗ ಇಲ್ಲ ಅವನಿಗೆ. ಉದ್ಯೋಗ ಮಾಡ್ಬೇಕಾದ್ರೆ ಅವ್ನು ಏನಾದ್ರು ಮಾಡಲೇಬೇಕು. ಉದ್ಯೋಗ ಸರ್ಕಾರದ ಹೊಣೆ, ಸರ್ಕಾರ ಕೊಡ್ಬೇಕಾಯ್ತು. ರಾಜ್ಯ ಸರ್ಕಾರ ಯುವನಿಧಿ ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಾದ್ಮೇಲೆ ಕೇವಲ 2 ವರ್ಷ ನಿಲ್ಲಿಸಾದ್ಮೇಲೆ ಇವಾಗ ಅದನ್ನ ನಿಷೇಧ ಮಾಡಿ, ಯುವನಿಧಿ ನಿಷೇಧ ಮಾಡಿದ್ರಿ. ಉದ್ಯೋಗ ಕೊಟ್ಟು ನೀವು ನಿಷೇಧ ಮಾಡಿದ್ರೆ ಎಲ್ಲ ಒಂದ್ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಇವತ್ತು ಉದ್ಯೋಗನೂ ಕೊಡಕ್ಕಾಗದೆ ನೀವು ಇವತ್ತು ಯುವನಿಧಿ ನಿಷೇಧ ಮಾಡಿದ್ಮೇಲೆ ಅವರು ಒಂದು ಸೈಬರ್ ಕ್ರೈಮ್ ಕಡಿಬೇಕು, ಇಲ್ಲ ಒಂದು ಡ್ರಗ್ಸ್ ಮಾಫಿಯಾ ಬರಬೇಕು. ಇವತ್ತು ನೀವು ಹೇಳ್ತಾ ಇದ್ದೀರಿ ಮಕ್ಕಳು, ಬಡ ಮಕ್ಕಳ ಕೈ ಸೇರ್ತಾ ಇದೆ ಅಂತಂದ್ರೆ ಇವತ್ತು ಆ ಮಕ್ಕಳ ಪರಿಸ್ಥಿತಿ ಏನು? ಉದ್ಯೋಗ ಇಲ್ಲ, ಕೂಲಿ ಇಲ್ಲ, ಅವ್ರ ಊಟ ಇಲ್ಲ ಅನ್ನೋ ವ್ಯವಸ್ಥೆ ಬಂದಾಗ ಯಾವುದೋ ಒಂದು ಮಾಫಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕಾಗುತ್ತೆ. ಬದುಕಬೇಕಲ್ಲ ಬಡ ಜೀವಿಗಳು. ಇವತ್ತು ಅಂತ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದಿಟ್ಟಿದೆ. ಇವತ್ತು ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಗೆ ನೇರ ಹೊಣೆ ರಾಜ್ಯ ಸರ್ಕಾರ. ಯಾಕಂತಂದ್ರೆ ಇವತ್ತು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾ ಇದ್ದೀರಿ. ಬರೀ ಮೌಲ್ಯವಾದ ನೀವು ಹೇಳ್ತಾ ಇದ್ದೀರಿ, ಒಂದ್ ಕಡೆ ಹೇಳ್ತಾ ಇದ್ದೀರಿ 37 ಕೆಜಿ MDMA ನೀವು ಸೀಸ್ ಮಾಡಿದ್ರಿ ಅಂತಿದ್ರಿ. ಅದ್ರ ಮೌಲ್ಯ ಬಂದ್ಬಿಟ್ಟು ಹತ್ತತ್ರ 75 ಕೋಟಿ ಅಂತಂದ್ರಿ. ಅದೇ ರೀತಿ 55 ಕೋಟಿ ಮೌಲ್ಯದ ಡ್ರಗ್ಸ್ ನ ನೀವು ಸೀಸ್ ಮಾಡಿದ್ರಿ ಅಂತ ಹೇಳ್ಕೊಂತಿದ್ರಿ. ಬರೀ ನಾವು ಪೇಪರ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಗಂಟಾಘೋಷಗಳಲ್ಲಿ ನಾವು ಅಷ್ಟು ದೊಡ್ಡ ಸೀಸ್ ಮಾಡಿದ್ವಿ, ಗಾತ್ರ ಸೀಸ್ ಮಾಡಿ ಅಂತ ಇದ್ರಿ. ಆದ್ರೆ ಬರೀ ನೀವು ಎಲೆಗಳನ್ನ ಟ್ರಿಮ್ ಮಾಡ್ತಾ ಇದ್ರಿ, ಬುಡನ ಕೀಳ್ತಾ ಇಲ್ಲ. ನೀವು ಬುಡದ ಗಂಟೆ ನೀವು ಯಾಕೆ ಹೋಗ್ತಾ ಇಲ್ಲ? ಇವತ್ತು ಸರ್ಕಾರದ ವೈಫಲ್ಯಗಳು ಇವತ್ತು ಎದ್ದು ಕಾಣಿಸಿದೆ. ನನ್ನ ಕಲೀಗ್ ಮಾತನಾಡಿಸಿದ್ದಾರೆ. ಸ್ವಾತಿ ಅವರ ಕೇಳಿಸ್ಕೋಬೇಕು. ಮೈಸೂರಿಗೆನೆ ಮತ್ತೆ ವಾಪಸ್ ಬರ್ತಾ ಪೊಲೀಸ್ ಮೇಡಮ್ ಹೇಳ್ತಾರೆ, ನೋಡಿ ನಾವು 500 ಜನ ಕನ್ಸ್ಯೂಮರ್ಸ್ ಮೇಲೆ ಕೇಸ್ ಹಾಕಿದೀವಿ, 30 ಜನ ಪೆಡ್ಲರ್ಗಳನ್ನ ಗಡಿಪಾರು ಮಾಡಿದೀವಿ. ಆಯ್ತಪ್ಪ, ನೀವು ತಗೊಳ್ಳೋರ್ನ, ಮಾರೋರ್ನ ನೀವು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿದ್ದೀರಿ. ಬಟ್ ಹೊರಗಿನ ರಾಜ್ಯದಿಂದ ಪೊಲೀಸರು ಬಂದು ಇಲ್ಲಿ ತಯಾರು ಮಾಡ್ತಿದ್ದೀರಿ. ಹಬ್ಬು, ಕೈಗಾರಿಕಾ ಹಬ್ಬು, ಹೆಬ್ಬಾಳ ಪ್ರದೇಶ 500 ಕೆಜಿ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. 500 ಕೆಜಿ ಆಚೆಯಿಂದ ಬಂದಿದ್ದಲ್ಲ ಸ್ವಾತಿ, ಅಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು, ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು ಮೈಸೂರಿನಲ್ಲಿ. ಹೆಂಗಪ್ಪ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿದ್ದಾರೆ ಅಂತ ಅನ್ಕೊಂಡ್ಬಿಡೋದ ನಾವು ಜನಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು? ಎನ್ಸಿಬಿ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನು ನಾನು ಕೂಡ ಓದಿದ್ದೀನಿ. ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇರುವಂತದ್ದು, ಹೊರಗಡೆಯಿಂದ ಬಂದಿದ್ದಂತಹ ಏನು ವಸ್ತುಗಳಿತ್ತು ಅದನ್ನ ಇಲ್ಲಿ ಅಸೆಂಬಲ್ ಮಾಡಲಾಗಿದೆ ಅನ್ನುವಂಥದ್ದು ಅವ್ರು ಕೊಟ್ಟಿರುವಂತಹ ಒಂದು ರಿಪೋರ್ಟ್. ಇಲ್ಲ 100% ಇದನ್ನ ತಡೆಗಟ್ಟಬೇಕಾಗಿರುವಂತದ್ದು ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದರ ಜಾಲ ಮೂಲ ಇರುವಂತದ್ದು, ನಾನು ಮತ್ತೆ ಕೇಂದ್ರ ಸರ್ಕಾರನ ಬೆಟ್ ಮಾಡ್ತಾ ಇದ್ದೀನಿ ಅಂತ ಸ್ಮಿತಾ ಅವರು ಹೇಳಬೇಡಿ. 2021ರಲ್ಲಿ ಗುಜರಾತಿನ ಅದಾನಿ ಪೋರ್ಟ್ ನಲ್ಲಿ 3,000 ಕೆಜಿ ಹೆರೋಯಿನ್ ಅಂದ್ರೆ 20,000 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗುತ್ತೆ. ಅದಾದ ನಂತರದಲ್ಲಿ 2022ರಲ್ಲಿ ಕನಿಷ್ಠ ಪಕ್ಷ 500 ಕೆಜಿಯಷ್ಟು ಕೊಕೇನ್ ಮತ್ತೆ ಹೆರೋಯಿನ್ ಸೀಸ್ ಆಗುತ್ತೆ ಅಲ್ಲಿ. ಅದಾದ ನಂತರದಲ್ಲಿ 22 ಮತ್ತೆ 23ರಲ್ಲಿ ಟ್ರಾಮ್ಡಾಲ್ ಅನ್ನುವಂತಹ ಟ್ಯಾಬ್ಲೆಟ್ಗಳು ಸೀಸ್ ಆಗುತ್ತೆ. ಈಗ ಇತ್ತೀಚೆಗೆ ರೀಸೆಂಟ್ ಆಗಿ ನಾವು ಎಕ್ಸ್ಟಸಿ ಪಿಲ್ ಅಂತ ಕರಿತೀವಿ, ಸೊ ಅಲ್ಲಿ ಅದು ಸೀಸ್ ಆಗುತ್ತೆ. ಸೊ ನಾವು ನಮ್ಮ
ಪೋರ್ಟ್ಗಳನ್ನ ನಮ್ಮ ಬಿಜೆಪಿ ಆಡಳಿತ ಇರುವಂತಹ ವೈಜಾಗ್ ಆಗಿರಬಹುದು, ಗುಜರಾತಿನ ಪೋರ್ಟ್ಗಳಾಗಿರಬಹುದು, ಒಂದು ಕಡೆ ಬೆಂಗಾಲ್ನಿಂದ ಬರುವಂತದ್ದಾಗಿರಬಹುದು, ಮೈಸೂರಲ್ಲಿ manufacture ಇದನ್ನ ಆಗ್ತಿದ್ದ ಒಂದು ನಿಮಿಷ, ಬಗ್ಗೆ ಯಾರು ಇದನ್ನ ಪ್ರಶ್ನೆ ನಾವು ಕೇಳೋದು ತಡೆಗಟ್ಟದೇ ಇದ್ರೆ ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ನಿಮ್ಮ ಮಾತನ್ನ ಹೇಳೋ ಪ್ರಕಾರ ಅಸೆಂಬಲ್ ಆಗ್ತಾ ಇದ್ದ. ನಿಮ್ಮ ಮಾತಿನ ಪ್ರಕಾರ ಮೈಸೂರಿನ ಹೆಬ್ಬಾಳದಲ್ಲಿ ಅಸೆಂಬಲ್ ಆಗ್ತಾ ಇದ್ದ drug ಬಗ್ಗೆ ಯಾರು ಪ್ರಶ್ನೆ ಕೇಳೋಣ? ಯಾರು ಪ್ರಶ್ನೆ ಕೇಳೋಣ ಅದನ್ನ? ಮೋದಿ ಅವ್ರನ್ನ ಕೇಳ್ಬೇಕಾ? ಟ್ರಂಪ್ನ ಕೇಳ್ಬೇಕಾ? ಇವತ್ತಿನ ತರಕಾರಿ ಟ್ರಕ್ಗಳು ಬರುತ್ತೆ, ಅದರಲ್ಲಿ ಡ್ರಗ್ಸ್ಗಳು ಸ್ವಾತಿ ಅವರೇ, ಮತ್ತೆ ವಾಪಸ್ ಬನ್ನಿ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವ drug ಅನ್ನ ಕಂಟ್ರೋಲ್ ಮಾಡುವ ಜವಾಬ್ದಾರಿ ಯಾರದ್ದು? ಮೈಸೂರಿನ ಬಗ್ಗೆನೇ ಬರ್ತಾ ಇದ್ದೀನಿ. ಹುಣಸೂರಿನಲ್ಲಿ ಡ್ರಗ್ಸ್ ಒಂದು ಫ್ಯಾಕ್ಟರಿಯಲ್ಲಿ ಸಿಕ್ಕಿದ್ದು ಸತ್ಯ, ಅದು ನಮ್ಮ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದನ್ನ ನಾನು ಅಲ್ಲಿಗೆಳಿತಾ ಇಲ್ಲ, ಇದು ಬಹಳ ಕ್ಲಿಯರ್. ಆದರೆ ಹೊರಗಡೆಯಿಂದ ಬಂದಂತಹ, ನಾವು ಗುಜರಾತ್ ಪೊಲೀಸರು ಬಂದ್ರು ಅಂತ ಹೇಳ್ತಾ ಇದ್ವಿ, ಮಹಾರಾಷ್ಟ್ರ ಪೊಲೀಸರು ಬಂದ್ರು ಅಂತ ಹೇಳ್ತಾ ಇದ್ವಿ, ಅದಕ್ಕೆ ಬರ್ತಾ ಇದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾವಾಗ ಗುಜರಾತ್ ಪೊಲೀಸರು ಮತ್ತು ಮಹಾರಾಷ್ಟ್ರ ಪೊಲೀಸರು ರಿಪೋರ್ಟ್ ಅನ್ನ ಓದಬೇಕು, ಇವತ್ತಿನ ದಿನ ರಿಪಬ್ಲಿಕ್ ಸಂಸ್ಥೆ ಆ ರಿಪೋರ್ಟ್ ಅನ್ನ ಜನರಿಗೆ ತೋರಿಸಬೇಕು. ಯಾಕಂದ್ರೆ ನಾನು ರಿಪೋರ್ಟ್ ಅನ್ನ ಓದಿದ್ದೀನಿ, ಆ ರಿಪೋರ್ಟ್ ನಲ್ಲಿ ಇರುವಂತದ್ದು ಬಹಳ ಸ್ಪಷ್ಟ. ಅಲ್ಲಿಂದ ಸಪ್ಲೈ ಆದಂತಹ ಡ್ರಗ್ಸ್ ಗಳ ಮೂಲವನ್ನ ಹಿಡಿದು ಬಂದಾಗ ಅದು ಸಿಕ್ಕಿದ್ದಂತದ್ದು ಮೈಸೂರಿನಲ್ಲಿ. ಸೊ ವಿ ನೀಡ್ ಟು ಆಕ್ಚುಲಿ ಟಾರ್ಗೆಟ್ ದ ಕೋರ್. ಇವತ್ತಿನ ದಿನ ನಾವಿಲ್ಲಿ ಬಂದು ಅದನ್ನ ಮೈಸೂರಿನ ಗಡಿ ರಕ್ಷಣೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು ಮೇಡಮ್? ಮೈಸೂರು ಜಿಲ್ಲೆಯ ಗಡಿಯನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮದೇ. ಆದ್ರೆ ಮೈಸೂರಿನ ಗಡಿಯನ್ನ ರಕ್ಷಣೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರದ್ದು? ಟ್ರಂಪ್ ಅವರದ್ದು. ಸುಳ್ಳು. ಟ್ರಂಪ್ ಅವರದ್ದು. ಮೈಸೂರಿನ ಗಡಿ ಒಳಗಡೆ ಬರ್ತಿದೆ ಅಂದ್ರೆ ಯಾರು ಕಂಟ್ರೋಲ್ ಮಾಡಬೇಕಾಗಿತ್ತು? ಮೋದಿ ಅವರ ಹೋಗೋದು ಬೇಡ, ಮೋದಿ ಅವ್ರನ್ನ ಕೇಳಿ ಸಾಕು, ಆಯ್ತಾ? ಬಹಳ ಸ್ಪಷ್ಟ ಇಲ್ಲಿ ಏನು ಅಂತಂದ್ರೆ, ಹೊರಗಡೆಯಿಂದ ಬರ್ತಾ ಇರುವಂತಹ ಡ್ರಗ್ಸ್ ಇವತ್ತಿನ ದಿನ ಕರ್ನಾಟಕವನ್ನ ನಾಶಗೊಳಿಸ್ತಾ ಇದೆ. ಇದಕ್ಕೆ ಕೇಂದ್ರ ಗೃಹ ಸಚಿವರು ಮತ್ತು ಗೃಹ ಆಡಳಿತ ಉತ್ತರ ಕೊಡಲೇಬೇಕು. ಕೆಮಿಕಲ್ ಫ್ಯಾಕ್ಟರೀಸ್ ಅಂತ ಹೇಳ್ತಾರೆ, ಅಥವಾ ತೋಟ ಮನೆ ಅಂತ ಹೇಳ್ತಾರೆ, ಅಥವಾ ಮನೆ ಅಂತ ಹೇಳ್ತಾರೆ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರ ಬಗ್ಗೆ ಮಾತಾಡ್ತಿದೀವಿ. ಆಗ್ಲೇನೆ ನಾನು ಒಪ್ಕೊಳ್ತೀನಿ, ನಾನು ಹೇಳಿದ್ರೆ ರಿಜ್ವಾನ್ ಸರ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಯಾವ ರೀತಿ ಹೊರದೇಶಗಳಿಂದ ಡ್ರಗ್ಸ್ ಬರ್ತಾ ಇದೆ ಅದೊಂದು ದೊಡ್ಡ ಪಿಡುಗು, ಕರೆಕ್ಟ್, ಅದು ಸಾಮಾಜಿಕ ಪಿಡುಗಾಗಿದೆ, ಅದು ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ದಯವಿಟ್ಟು ನಾನು ತಾವು ಮಾತಾಡ್ಬೇಕಾದ್ರೆ ಅಕಾರ ಚಕಾರ ಮಾತಾಡಿಲ್ಲ, ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ನೋಡಿ, ಇದು ಆಗೋದಿಲ್ಲ, ಇದು ಡಿಬೇಟ್ ಅಂದ್ರೆ ನಾನು ಆದ್ಮೇಲೆ ತಾವು ಮಾತಾಡಿ ಜಾಸ್ತಿ ಸಮಯ ಇಲ್ಲ. ಸೊ ಈ ಆರ್ಗ್ಯುಮೆಂಟ್ ಬೇಡ. ಕರ್ನಾಟಕವನ್ನ ಡ್ರಗ್ ಮುಕ್ತ ಮಾಡೋದಕ್ಕೆ ನಾವು ನೀವು ಎಲ್ಲರೂ ಕೂಡ ಶ್ರಮಿಸಬೇಕಾಗಿದೆ. ನೋಡಿ, ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ, ಇವತ್ತು ನಾವು ಚರ್ಚೆ ಮಾಡ್ತಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಿದೆ, ಯಾತಕ್ಕೋಸ್ಕರ ಮ್ಯಾನುಫ್ಯಾಕ್ಚರ್ ಆಗಿ ಟರ್ನ್ ಆಗಿದೆ ಕರ್ನಾಟಕ ಅಂತ ಹೇಳಿ ಇವತ್ತು ಈ ಚರ್ಚೆ ಮಾಡ್ತಾ ಇದೀವಿ. ವಿಚಾರ ಏನು ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ಶಿಷ್ಯ ಒಬ್ರು ಅರೆಸ್ಟ್ ಆಗ್ತಾರೆ ಮಹಾರಾಷ್ಟ್ರದಲ್ಲಿ. ಹಾಗೆ ಆಗ್ಲೇ ನನ್ನ ಸ್ನೇಹಿತರ ಜೆಡಿಎಸ್ ನ ಸ್ನೇಹಿತರು ಹೇಳ್ತಾ ಇದ್ರು, ಎಸ್ ಮಲ್ಲಿಕಾರ್ಜುನ್ ಹೆಸರು ಹೇಳ್ಕೊಂಡು ಅರೆಸ್ಟ್ ಆಗ್ತಾರೆ, ನಲ್ಪಾಡ್ ಅವ್ರ ಹೆಸರು ಹೇಳ್ಕೊಂಡು ಅರೆಸ್ಟ್ ಆಗ್ತಾರೆ, ಅದಾದ್ಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳ್ಕೊಂಡು ಅರೆಸ್ಟ್ ಆಗ್ತಾರೆ, ಅದಾದ್ಮೇಲೆ ಜಿ ಪರಮೇಶ್ವರ್ ಅವ್ರ ಹೆಸರು ಹೇಳ್ಕೊಂಡು ಅರೆಸ್ಟ್ ಆಗ್ತಾರೆ, ಡಿ ಕೆ ಶಿವಕುಮಾರ್ ಏನೇ ಅಂತ ಹೇಳಿದ್ರೆ, ಹೌದು ಹೆಸರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೃಪಾ ಪೋಷಕ ಇದೆ, ಕೃಪಾ ಕಟಾಕ್ಷ ಇದೆ. ಇವತ್ತು ಕೇವಲ ಡ್ರಗ್ಸ್ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಅಲ್ಲ, ಸಿಗ್ತಾ